ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಸ್ಪೆಷಲ್ ವ್ಲಾಗನ್ನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ನಾವೆಲ್ಲರೂ ಒಂದು ರೆಸಾರ್ಟ್ಗೆ ಹೋಗಿದ್ವಿ. ಅಂದರೆ ನಮ್ಮ ಫ್ಯಾಮಿಲಿಲಿರೋಂಥ ಎಲ್ಲ ಲೇಡೀಸು ಒಂದು ರೆಸಾರ್ಟ್ಗೆ ಹೋಗಿದ್ವಿ, ರಿಲೇಟಿವ್ಸು ಎಲ್ಲರೂ ಕೂಡ. ಸೊ ಅದು ಎಲ್ಲಿದೆ ಅಂತ ಹೇಳಿದರೆ ರಾಮನಗರದಲ್ಲಿರೋವಂಥ ರೆಸಾರ್ಟ್ ಇದು, ಕ್ಯೂ ಮ್ಯಾಂಗೋ ರೆಸಾರ್ಟ್ ಅಂತ ಹೇಳಿ. ಸೊ ನಾವು 3 ಡೇಸ್ಗೆ ರೆಸಾರ್ಟ್ಗೆ ಹೋಗಿದ್ವಿ, 3 ದಿನದ ಮಟ್ಟಿಗೆ. ಸೊ ಮಕ್ಕಳು ನಾವು ಎಲ್ಲರೂ ಕೂಡ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು ರೆಸಾರ್ಟು. ನಾನು ಪಾರ್ಟ್ 1 ಪಾರ್ಟ್ 2 ಅಂತ ಹೇಳಿ 2 ವ್ಲಾಗ್ಸನ್ನಾಗಿ ಅದನ್ನು ಡಿವೈಡ್ ಮಾಡಿದ್ದೀನಿ. ಯಾಕಂತೇಳಿದರೆ ಫೋಟೋಸು ಎಲ್ಲ ತುಂಬ ಜಾಸ್ತಿ ಇರೋದ್ರಿಂದ ಹಾಗೂ ವಿಡಿಯೋಸ್ ಕೂಡ ತುಂಬ ಜಾಸ್ತಿ ಇರೋದ್ರಿಂದ ಸೊ ಒಂದು ಫುಲ್ಲು ಫೋಟೋಸ್ ಫುಲ್ಲು ಜೊತೆಗೆ ಲಾಸ್ಟಲ್ಲಿ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಒಂದು 2-3 ವಿಡಿಯೋಗಳು. ಅದು ಯಾವುದು ಅಂತ ಹೇಳಿದರೆ ಡ್ಯಾನ್ಸಿಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನು ಸ್ವಿಮ್ಮಿಂಗ್ ಪೂಲ್ದು ಮತ್ತು ರೈನ್ ಡ್ಯಾನ್ಸ್ದು ಅದೆಲ್ಲ ಇನ್ನೊಂದು ಪಾರ್ಟ್ 2 ಅಲ್ಲಿ ನಾನು ಅದನ್ನು ಅಪ್ಡೇಟ್ ಮಾಡ್ತೀನಿ. ಸೊ ಇವಾಗ ಅಪ್ಡೇಟ್ ಮಾಡ್ತಾ ಇರೋವಂಥದ್ದು ಬರೀ ಫೋಟೋಸ್ ಮತ್ತು ಫೈರ್ ಕ್ಯಾಂಪ್ ಡ್ಯಾನ್ಸ್ದು ಅಪ್ಡೇಟ್ ಮಾಡಿದ್ದೀನಿ. ಸೊ ಇವರೆಲ್ಲ ನಾವು ಇವಾಗ ಯಾರ್ಯಾರು ಬರ್ತಾಯಿದ್ದಾರೆ ನೋಡಿ ಫೋಟೋಸಲ್ಲಿ, ಅವರೆಲ್ಲರೂ ಕೂಡ ಬಂದಿದ್ದರು ನಮ್ಮ ಜೊತೆ ಟ್ರಿಪ್ಪಿಗೆ. ನಾವೆಲ್ಲರೂ ಕೂಡ ಹೋಗಿದ್ವಿ. ಊರಿಂದ ಕೂಡ ಬಂದಿದ್ದರು ಆಂಟಿ, ಹಾಗೂ ಅವರು ಇವಾಗ ನಿಮಗೆ ಕಾಣ್ತಾ ಇರೋರು ನೋಡಿ, ಅವರೆಲ್ಲ ಹೆಸರುಗಳು ಹೇಳ್ತಾ ಹೋಗ್ತೀನಿ ಯಾರ್ಯಾರು ಅಂತೇಳಿ. ಈ ಕಡೆ ಎಲ್ಲೋ ಕಲರು ಶಾಂತ ಆಂಟಿ ಮತ್ತು ದಾಕ್ಷಾಯಿಣಿ ಆಂಟಿ, ಹಾಗೂ ಇದು ನಾನು ಮತ್ತು ನಿಶ್ವಿಕಾ. ಅಲ್ಲಲ್ಲೇ ಒಂದೊಂದು ಸ್ನ್ಯಾಪ್ ಮಾಡ್ಕೊಂಡಿದ್ವಿ, ಅದನ್ನೆಲ್ಲ ಹಾಕಿದ್ದೀನಿ. ಹಾಗೂ ಅಲ್ಲಿ ಕಾಣ್ತಾ ಇರೋದು ಪ್ರಣವಿ, ರೇಖಕ್ಕ ಅವರು, ಹಾಗೂ ಬೇಬಿ ದೊಡ್ಡಮ್ಮ, ಇವರು ಸುವರ್ಣ ಆಂಟಿ. ಪ್ರತಿಯೊಬ್ಬರು ಕೂಡ ಬಂದಿದ್ದರು, ಎಲ್ಲ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಜಿಪ್ ಲೈನ್ ಕೂಡ ಇತ್ತು ಅಲ್ಲಿ. ಸೊ ಅಂದರೆ ತುಂಬ ಹೈಟಲ್ಲೇನೂ ಇರಲಿಲ್ಲ ಜಿಪ್ ಲೈನು, ಮೀಡಿಯಮಾಗಿ ಲೋ ಇದರಲ್ಲೇ ಇತ್ತು, ಅದು ಹೈಟ್ ಇರಲಿಲ್ಲ ಅಷ್ಟೊಂದು. ಸೊ ಭಯ ಕೂಡ ಏನೂ ಆಗ್ತಾ ಇರಲಿಲ್ಲ ಜಿಪ್ ಲೈನಲ್ಲಿ, ಆರಾಮಾಗೆ ಬರ್ಬೋದಿತ್ತು. ನೋಡಿ ಇವರು ದಾಕ್ಷಾಯಿಣಿ ಆಂಟಿ, ಅಲ್ಲಿ ಫುಟ್ಬಾಲ್ ಆಡ್ತೀವಲ್ಲ ಕೆಸರುಗದ್ದೆಯಲ್ಲಿ, ಆ ಥರ ಅದು ಕೋರ್ಟ್, ಅದು ತುಂಬ ಚೆನ್ನಾಗಿತ್ತು. ನಾವು ಫುಟ್ಬಾಲ್ ಆಡೋದಕ್ಕಿಂತ ದಾರ ಇಟ್ಕೊಂಡು ಇಳ್ದಾಡ್ತಾ ಇದ್ವಿ, ಅದು ಟೀಮ್ ಮಾಡಿಕೊಂಡು. ಅದು ಕೂಡ ಆ ಗೇಮ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಆಮೇಲೆ ಇದು ರ್ಯಾಪ್ಲಿಂಗ್ ಇತ್ತು ಅಲ್ಲಿ, ಎಷ್ಟೊತ್ತು ಬೇಕಾದರೂ ರ್ಯಾಪ್ಲಿಂಗ್ ಮಾಡ್ಬೋದಿತ್ತು. ಇವರು ನೋಡಿ ಈ ಕಡೆ ಕಾಣ್ತಿದ್ದಾರಲ್ಲ ಗ್ರೀನ್ ಕಲರ್, ಅವರು ಚಂದ್ರಜಿ ಅಂತ ಹೇಳಿ. ಸೊ ನಮ್ಮ ಅತ್ತೆಯವರು, ನಾನು ಅಬ್ಬಿ ಅಂತೂ. ಇದು ಒಂದೆರಡು ಸ್ನ್ಯಾಪ್ಗಳು ನಾನು ತೆಗೆಸ್ಕೊಂಡೆ. ನನಗೆ ಫೋಟೋ ತೆಗೆದಿದ್ದು ಒಂದು ರಿಷಾ ನನಗೆ ಫೋಟೋ ತೆಗೆದಿದ್ದು. ಸೊ ಅವಳು ಕೂಡ ಇಲ್ಲೇ ಫೋಟೋದಲ್ಲಿ ಬಂದಿದ್ದಾಳೆ, ನನ್ನ ಸ್ನ್ಯಾಪಲ್ಲಿ ಪಿಕ್ಕಲ್ಲಿ ಬಿದ್ದಿದ್ದಾಳೆ, ತೋರಿಸ್ತೀನಿ. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೊ ನಾವೆಲ್ಲರೂ ಹೋಗಿದ್ವಿ, ತುಂಬಾ ಚೆನ್ನಾಗಿತ್ತು. ರೆಸಾರ್ಟ್ ಏನು ಅಂತ ಹೇಳಿದರೆ ಗೇಮ್ಸ್ ಎಲ್ಲ ಸ್ವಲ್ಪ ಕಮ್ಮಿನೇ ಹುಡುಗರಿಗೆ. ಮಕ್ಕಳಿಗೆ ಅಂತೇಳಿದರೆ ಗೇಮ್ಸು ಅಡ್ವೆಂಚರ್ಸ್ ಎಲ್ಲ ತುಂಬ ಕಮ್ಮಿ ಇದೆ. ಬಟ್ ಏನು ಅಂದರೆ ತುಂಬ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ತುಂಬ ವೈಡಾಗಿ ಸ್ಪೇಷಿಯಸ್ ಆಗಿದೆ ಅನ್ನೋದೊಂದು ಬಿಟ್ಟರೆ ಗೇಮ್ಸು ಅಡ್ವೆಂಚರ್ಸ್ ಎಲ್ಲ ತುಂಬ ಕಮ್ಮಿನೇ ಇದೆ. ಸೊ ಅದರಿಂದ ನೀವು ಅಡ್ವೆಂಚರ್ಸ್ ಮತ್ತು ಗೇಮ್ಸ್ಗೆ ಅಂತಲೇ ರೆಸಾರ್ಟ್ಗೆ ಹೋಗ್ತಾ ಇದ್ದೀರಾ ಅಂದರೆ ಸೊ ದಿಸ್ ಈಸ್ ನಾಟ್ ದ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ಏನೇ ಇದ್ದರೂ ಸೊ ಯಾರಾದರೂ ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಸ್ವಲ್ಪ ಪರ್ಸ್ನಲ್ ಸ್ಪೇಸಿಗೆ ಅಂತ ಹೋಗ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ ಇಲ್ಲಾಂದರೆ ಜೆಂಟ್ಸು ಡ್ರಂಕರ್ಸು ಅವ್ರಿಗೆಲ್ಲ ಒಳ್ಳೆ ಪ್ಲೇಸ್ ಇದು. ಯಾಕಂತೇಳಿದರೆ ಫೈರ್ ಕ್ಯಾಂಪಲ್ಲೆಲ್ಲ ನಾವು ನೋಡಿದ್ವಿ. ಸೊ ಲಿಕ್ವರೆಲ್ಲ ಎಲ್ಲ ಕಡೆ ಅಲೋ ಮಾಡಿದರು ಅವರು. ನಾವು ಹೋಗಿರೋದು ಇದು ಫಸ್ಟ್ ಟೈಮು ಈ ರೆಸಾರ್ಟಿಗೆ. ಚೆನ್ನಾಗಿತ್ತು, ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಫೈನಲಿ 3 ಡೇಸ್ ಇದ್ವಿ ಇಲ್ಲ ನಾವು ರೆಸಾರ್ಟಲ್ಲಿ. ಓವರಾಲ್ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಟ್ರಕ್ಕಿಂಗ್ ಕೂಡ ಇದೆ ಇದರಲ್ಲಿ. ಸೊ ಬೆಟ್ಟ ಗುಡ್ಡಗಳು ಅಲ್ಲೇ ಅಕ್ಕಪಕ್ಕ ಇದೆಯಲ್ಲ ರಾಮನಗರದಲ್ಲಿ, ಇಲ್ಲಿ ಬೆಟ್ಟಗಳೆಲ್ಲ ಕಾಣಿಸುತ್ತೆ ನಮಗೆ, ರೆಸಾರ್ಟಿಂದನೇ ಬೆಟ್ಟ ಕಾಣಿಸುತ್ತೆ. ಸೊ ಟ್ರಕ್ಕಿಂಗ್ ಕೂಡ ಇತ್ತು. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಅಬ್ಬಿ ಅಂತ ಮತ್ತು ಅವನು ದೈವಿಕ್ ಅಂತ ಹೇಳಿ. ಸೊ ಕ್ರಿಕೆಟ್ ಆಡ್ತಾಯಿದ್ವಿ ನಾವು ಅಲ್ಲೆಲ್ಲ. ಕ್ರಿಕೆಟ್ ಇತ್ತು, ಶೆಟ್ಟಲ್ ಆಡೋದು, ಮತ್ತು ಸ್ವಲ್ಪ ಗೇಮ್ ಆ್ಯಕ್ಸಸರೀಸ್ ಎಲ್ಲನೂ ಇತ್ತು. ನೋಡಿ ಬಿಸಿಲಲ್ಲೆಲ್ಲ ಫೋಟೋ ತೆಗೆಸ್ಕೊಂಡು
ಓವರಾಲ್ ಎಲ್ಲ ಚೆನ್ನಾಗಿತ್ತು. ನಾವು ಜನ ಜಾಸ್ತಿ ಹೋಗಿರೋದ್ರಿಂದ ನಮಗೆ ಅಷ್ಟು ಏನು ಬೋರ್ ಅನ್ನಿಸ್ಲಿಲ್ಲ. ಆ್ಯಂಡ್ ಗೇಮ್ಸ್ ಇಲ್ಲದೇ ಇರೋದು, ನಮಗೆ ಅಡ್ವೆಂಚರ್ಸ್ ಇಲ್ಲದೇ ಇರೋದು ಏನೂ ಇಲ್ಲ ಅಂತ ಏನು ಅಷ್ಟೊಂದೇನು ಅನ್ನಿಸ್ಲಿಲ್ಲ. ಯಾಕಂತೇಳಿದರೆ ಜಾಸ್ತಿ ಜನ ಹೋಗಿರೋದ್ರಿಂದ ಹಾಗೇನು ಅನ್ನಿಸ್ಲಿಲ್ಲ. ಒಬ್ಬರು ಇಬ್ಬರು ಅಥವಾ 3-4 ಜನ ಹೋದರೆ ನಿಮಗೆ ತುಂಬಾ ಖಾಲಿ ಖಾಲಿ ಅನಿಸುತ್ತೆ. ಯಾಕಂತೇಳಿದರೆ ಅಡ್ವೆಂಚರ್ಸ್ ಗೇಮ್ಸ್ ಎಲ್ಲ ಕಮ್ಮಿ ಇದೆ. ಸೊ ಅವರು ಹೇಳಿರೋದ್ರಲ್ಲಿ 360 ಡಿಗ್ರಿ ಸೈಕ್ಲಿಂಗ್ ಎಲ್ಲ ಇರಲಿಲ್ಲ ಅಲ್ಲಿ, ಅದು ಕೆಟ್ಟೋಗಿದೆ ಅಂತ ಹೇಳಿದರು. ಆಮೇಲೆ ಬೋ ಆ್ಯಂಡ್ ಆ್ಯರೋ ಗೇಮ್ ಕೂಡ ಇತ್ತು. ಆರ್ಚರಿ ಕೂಡ ಅದು ಇಟ್ ಈಸ್ ಔಟ್ ಆಫ್ ಆರ್ಡರ್ ಅಂತಲೇ ಅದು ಕೂಡ ಬೋರ್ಡ್ ಹಾಕಿದರು. ಸೊ ಅವರು ಏನೇನು ಕೊಟ್ಟಿದ್ದರು ನೆಟ್ಟಲ್ಲಿ ನಾವು ಬ್ರೌಸ್ ಮಾಡಿದಾಗ ಅಡ್ವೆಂಚರ್ಸ್ ಅಂತ ಹೇಳಿ ಒಂದಷ್ಟು ಲಿಸ್ಟನ್ನು ಕೊಟ್ಟಿರ್ತಾರೆ. ಆ ಲಿಸ್ಟಲ್ಲಿ ಒಂದು 3-4 ಇಲ್ಲವೇ ಇರಲಿಲ್ಲ ಗೇಮ್ಸ್ ಏನೂ. ಆ್ಯಂಡ್ ಜಿಪ್ಲೈನ್ ಕೂಡ ಅಷ್ಟೇ, ತುಂಬ ಮೇಲೆ ಇರಲಿಲ್ಲ. ಹಾಗೂ ಅದು ಅಡ್ವೆಂಚರ್ ಆಗಿರಲಿಲ್ಲ, ಭಯ ಆಗೋ ಥರ ಇರಲಿಲ್ಲ. ಕೆಳಗಡೆ ನೀರಿರಲಿಲ್ಲ. ಇವಾಗ ಜಿಪ್ಲೈನ್ ಅಂತ ಹೇಳಿದರೆ ಕೆಳಗಡೆ ನೀರಿರಬೇಕು, ಕೆರೆ ಇರಬೇಕು, ಅಥವಾ ತುಂಬ ಹೈಟಲ್ಲಿರಬೇಕು. ಆವಾಗ ಅಂದರೆ ಅದು ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ. ಬಟ್ ಇದು ಆ ರೀತಿ ಏನಿರಲಿಲ್ಲ, ತುಂಬ ಹತ್ರದಲ್ಲೇ ಇತ್ತು. ಸೊ ಸ್ವಿಮ್ಮಿಂಗ್ ಪೂಲ್ ಆ್ಯಸ್ ಯೂಶ್ವಲ್, ಮಕ್ಳಿಗೊಂದು ಸ್ವಿಮ್ಮಿಂಗ್ ಪೂಲು ಮತ್ತು ದೊಡ್ಡವ್ರಿಗೊಂದು ಸ್ವಿಮ್ಮಿಂಗ್ ಪೂಲು ಚೆನ್ನಾಗಿತ್ತು. ಸ್ವಿಮ್ಮಿಂಗ್ ಪೂಲ್ದು ಎಲ್ಲ ಗೇಮ್ಸು. ಆ್ಯಂಡ್ ಸ್ವಿಮ್ಮಿಂಗ್ ಪೂಲಲ್ಲಿ ಇನ್ನೇನು ಗೇಮ್ಸ್ ಇರುತ್ತೆ, ನಾವೇ ಅದು ಇದು ಗೇಮ್ಸ್ನ ಆಡ್ತಾಯಿದ್ವಿ. ಸ್ವಿಮ್ಮಿಂಗ್ ಪೂಲಲ್ಲಿ ಟೀಮ್ ಮಾಡಿಕೊಂಡು ಗೇಮ್ಸನ್ನು ಆಡಿದ್ವಿ. ಸ್ವಿಮ್ಮಿಂಗ್ ಪೂಲಲ್ಲಿ ಚೆನ್ನಾಗಿತ್ತು. ನೋಡಿ ಅಲ್ಲಿ ಬೆಟ್ಟ ಕಾಣ್ತಿದ್ದಿಲ್ಲ. ಸೊ ಆ ಕಡೆಯಿಂದ ಹೋಗಿ ಈ ಕಡೆಯಿಂದ ಬರೋರು ಬರ್ತಾಯಿದ್ರು ಇಲ್ಲಿ ಟ್ರಕ್ಕಿಂಗ್ ಅಂತ ಹೇಳಿ. ಸೊ ನಾನು ಹೋಗಿರಲಿಲ್ಲ ಟ್ರಕ್ಕಿಂಗು, ಎಲ್ಲರೂ ಹೋಗಿದ್ರು ನಮ್ಮ ಕಡೆಯಲ್ಲಿ. ನಾವೊಂದು 4 ಜನ ಮಾತ್ರ ಟ್ರಕ್ಕಿಂಗ್ ಹೋಗಿರಲಿಲ್ಲ, ಹುಡುಗರನ್ನ ಇಟ್ಕೊಂಡು. ನೋಡಿ ಇದು ಬೆಳಗ್ಗೆ ಅವರು ಟ್ರಕ್ಕಿಂಗ್ ಹೋಗ್ತಾರಾ ಅಂತ ಪಿಕ್ಕಿದು. ರೆಡಿ ಆಗಿದ್ದರು ಟ್ರಕ್ಕಿಂಗ್ ಹೋಗೋದಕ್ಕೆ ಅಂತ ಹೇಳಿ. ಸೊ ನಿಶು ಮತ್ತು ಅಬ್ಬಿ ಅಂತ ಇಟ್ಕೊಂಡು ನಾನೇನು ಹೋಗಲಿಲ್ಲ, ನಾನು ಇಲ್ಲೇ ಇದ್ದೆ. ಸೊ ಈ ಕಡೆ ಕಾಣ್ತಿರೋರು ಚಂದ್ರಜಿ, ಆ ಕಡೆ ಕಾಣ್ತಿರೋರು ಮದರ್ ಇಲ್ಲ, ನಮ್ಮ ಅತ್ತೆ ಆ ಕಡೆ ಇದ್ದಿದ್ದವರು. ಸೊ ಹೀಗೆ ಒಂದೊಂದು ಪಿಕ್ಸ್ ಎಲ್ಲ ಚೆನ್ನಾಗಿ ಸ್ನ್ಯಾಪ್ ತೆಕ್ಕೊಂಡ್ವಿ. ಮತ್ತು ಇದು ನಾವು ಹೋಗಿದ್ದು ನೆಕ್ಸ್ಟ್ ಡೇ ಅನಿಸುತ್ತೆ, ಇದು ಲಂಚ್ ಅಥವಾ ಬ್ರೇಕ್ಫಾಸ್ಟಿಂದು ಫೋಟೋ ಅದು. ಸೊ ಈ ಕಡೆ ಕಾಣ್ತಾ ಇರೋರು ಅವರು ಸರೋಜಾ ಆಂಟಿ. ಸೊ ಹುಡುಗರ ಜೊತೆಗೆ ನೋಡಿ ಸ್ವಿಮ್ಮಿಂಗ್ ಪೂಲ್ ಆದಮೇಲೆ ಆಟ ಆಡಾದಮೇಲೆ ಅವ್ರಿಗೆ ತುಂಬಾ ಚಳಿ ಆಗೋಗಿತ್ತು ಹುಡುಗರು. ಆದ್ದರಿಂದ ಅವ್ರಿಗೆ ಟವಲ್ನ ಹೊದಿಸಿದ್ದೆ. ಸೊ ನೈಟಲ್ಲಿ ಚೆನ್ನಾಗಿ ಕಾಣ್ತಿತ್ತು ರೆಸಾರ್ಟ್ ನೋಡೋದಕ್ಕೆ. ಸೊ ಓವರಾಲ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೋಡಿ ಸ್ವಿಮ್ಮಿಂಗ್ ಪೂಲ್ ವ್ಯೂ ಈ ರೀತಿಯಾಗಿ ಕಾಣ್ತಾ ಇತ್ತು. ಸೊ ಲೈವ್ ಮ್ಯೂಸಿಕ್ ಕೂಡ ಇತ್ತು. ಸೊ ಅದನ್ನು ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಲೈವ್ ಮ್ಯೂಸಿಕ್ಕು. ಇದು ಲೈವ್ ಮ್ಯೂಸಿಕ್ ಫೋಟೋಸು. ಅಲ್ಲಿ ಕೂತಿದ್ದಾಗ ನಾನು ಫೋಟೋ ತೆಕ್ಕೊಂಡಿದ್ದೀನಿ. ದೈವಿಕ ಅಬ್ಬಿ ಅಂತ ಇಬ್ಬರು ಕೂತಿದ್ರು ಅಲ್ಲಿ. ಇದು ನೋಡಿ ಇಲ್ಲಿ ಮೇಲೆ ಟ್ರಕ್ಕಿಂಗಿಗೆ ಹೋಗಿದ್ರಲ್ಲ, ಆವಾಗ ಇಲ್ಲಿ ನಾವು ಆಚೆ ಕಡೆ ಕೂತಿದ್ವಿ ಈ ಕಡೆ. ಸೊ ಸ್ಟಾರ್ಟಿಂಗಲ್ಲಿ ಟ್ರಕ್ಕಿಂಗ್ ಹೋಗ್ತಾರಲ್ಲ, ಅದಕ್ಕಿಂತ ಈ ಕಡೆ ಇನ್ನೂ ಸ್ಟಾರ್ಟ್ ಪಾಯಿಂಟಲ್ಲಿ ಕೂತಿದ್ವಿ ನಾವು, ಆ ಫೋಟೋಸು ಅದೆಲ್ಲ. ಸೊ ಇದು ರ್ಯಾಪ್ಲಿಂಗ್ ಫೋಟೋಸು. ಸೊ ರ್ಯಾಪ್ಲಿಂಗಲ್ಲಿ ಕೂಡ ತುಂಬ ಜನ ಎಲ್ಲರೂ ಎಂಜಾಯ್ ಮಾಡಿದ್ರು. ಮತ್ತು ಇದು ರೈನ್ ಡ್ಯಾನ್ಸ್ ಪಿಕ್ಸ್ ಇದು. ನಾನು ರೈನ್ ಡ್ಯಾನ್ಸ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಮತ್ತು ಇವಳು ರಿಷಾ, ಹರ್ ನೇಮ್ ಇಸ್ ರಿಷಾ. ಸೊ ಇಲ್ಲಿ ನಾವು ನಮ್ಮ ರೂಮ್ ಎದುರುಗಡೆ, ನಾವು ಬುಕ್ ಮಾಡಿದಂಥ ರೂಮ್ ಎದುರುಗಡೆ ಫೋಟೋಸ್ ಎಲ್ಲ ತೆಕ್ಕೊಂಡಿದ್ವಿ. ಮತ್ತು ಇದು ಲಾನ್ ಹತ್ರ ನಾವು ತೆಕ್ಕೊಂಡಿರೋ ಫೋಟೋ. ನಮ್ಮ ರೂಮ್ ಎದುರುಗಡೆ ಲಾನ್ ಇತ್ತಲ್ಲ, ಸೊ ಅಲ್ಲಿ ನಾವು ಫೋಟೋಸ್ ಎಲ್ಲ ತೆಕ್ಕೊಂಡಿದ್ವಿ. ಸೊ ಸ್ವಿಮ್ಮಿಂಗ್ ಪೂಲಲ್ಲಿ ನಾನು ನಿಶು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ ಸ್ವಿಮ್ಮಿಂಗ್ ಪೂಲಲ್ಲಿ ನಿಶುಗೆ ಹೊಸದಾಗಿರೋದ್ರಿಂದ ಅವಳು ಚಳಿ ಅಂತ ಇದ್ಲು. ಸೊ ಬೇಗ ಪಿಕ್ಸ್ನ ಸ್ನ್ಯಾಪ್ ಮಾಡಿಕೊಂಡೆ. ಸೊ ಓವರಾಲಾಗಿ ಎಲ್ಲ ಚೆನ್ನಾಗಿತ್ತು. ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದು ನಾವು ಟ್ರಿಪ್ಪಿಗೆ ಹೋಗೋದಕ್ಕಿಂತ ಮುಂಚೆ ನೋಡಿ ತೆಕ್ಕೊಂಡಿರೋ ಫೋಟೋಸ್. ಇದು ನಮ್ಮ ಮನೆ ಹತ್ರ ಎಲ್ಲ ಮ್ಯಾಚಿಂಗ್ ಆಗಿ ಟ್ವಿನ್ನಿಂಗ್ ಎಲ್ಲ ಒಂದೇ ಥರ, ನಾನು ನಿಶು ಅಬ್ಬಿ ಅಂತೆಲ್ಲ ಒಂದೇ ಥರ ಡ್ರೆಸ್ ಹಾಕ್ಕೊಂಡು ಹೋಗಿದ್ವಿ ಇಲ್ಲಿಂದ ಹೋಗಬೇಕಾದ್ರೆ. ಇಲ್ಲಿ ನೇಸರ್, ದೈವಿಕ್ ಮತ್ತು ರೇಖಾ ಸಿಸ್ ಅವರು ಎಲ್ಲರೂ ರ್ಯಾಪ್ಲಿಂಗ್ ಮಾಡ್ತಿದ್ದಾರೆ. ಅವನು ಚಿಕ್ಕವನಾಗಿದ್ನಲ್ಲ, ಸೊ ಅದಕ್ಕೆ ಅವನ ಮಧ್ಯೆ ಕೂರಿಸ್ಕೊಂಡು ರ್ಯಾಪ್ಲಿಂಗ್ ಹೋಗಿದ್ದಾರೆ. ಎವ್ರಿಥಿಂಗ್ ವಾಸ್ ಚೆನ್ನಾಗಿತ್ತು. ತುಂಬ ಟ್ರಿಪ್ ಅವತ್ತು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ನಾವು ಲಾಸ್ಟ್ ಮಂತ್ ಹೋಗಿದ್ವಿ ಟ್ರಿಪ್ಪಿಗೆ. ಇಟ್ ವಾಸ್ ರಿಯಲಿ ಎ ವೆರಿ ಗುಡ್ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಇಟ್ ವಾಸ್ ಫುಲ್ ಆಫ್ ಫನ್ ಆ್ಯಂಡ್ ಜಾಯ್ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಅಲ್ಲಿ ನಿಮಗೆ ದೇವರು ಬೆಟ್ಟ ಕೂಡ ಕಾಣಿಸ್ತಾ ಇದೆ, ನೋಡ್ಬೋದು ನೀವು. ಕೆಲವರು ಭಾನುವಾರ ವಾರ ಆಗಿರೋದ್ರಿಂದ ಹೋಗ್ತಾಯಿದ್ರು ಅಲ್ಲಿಗೆ, ತುಂಬ ಮೇಲೆ.
ಸೊ ನಾವೇನು ಅಲ್ಲಿ ಬೆಟ್ಟದ ಮೇಲೆ ದೇವಸ್ಥಾನಕ್ಕೆ ಹೋಗಲಿಲ್ಲ, ಕೆಳಗಡೆ ಇದ್ದಿದ್ದಂತಹ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಸೊ ಅಲ್ಲಿ ಮಧ್ಯೆ ತನಕ ಹೋಗುತ್ತೆ ಗಾಡಿ ಅಂತ ಹೇಳಿದ್ರು, ಬಟ್ ನಾವು ಕೆಳಗೆ ಹೋಗಿ ಬಂದ್ವಿ ಅಷ್ಟೇ. ಮೇಲೆ ಅದ್ರ ಮೇಲೆಲ್ಲ ಹೋಗೋಕ್ಕೆ ಹೋಗಲಿಲ್ಲ. ಇದು ನಾವು ರೈನ್ ಡ್ಯಾನ್ಸ್ ಮುಗಿಸ್ಕೊಂಡು ಬರ್ತಾ ಇರೋವಂಥ ಫೋಟೋ ಅದು. ಇದು ಇಲ್ಲಿ ಮೇಲ್ಗಡೆ ಬೆಟ್ಟ ಹತ್ತಿದ್ರಲ್ಲ ಅಲ್ಲಿ ಅವ್ರ ಫೋಟೋಸ್ ಅದು. ಇದು ಇನ್ನು ಸ್ವಿಮ್ಮಿಂಗ್ ಪೂಲಲ್ಲಿ ಅಲ್ಲೊಂದು ಗೇಮ್ ಥರ, ಯಾರು ಜಾಸ್ತಿ ಹೈ ಜಂಪ್ ಮಾಡ್ತಾರೆ, ಮೇಲೆ ಜಂಪ್ ಮಾಡ್ತಾರೆ, ಅದು ಒಂದು ಟಾಸ್ಕ್ ಅನ್ನೋ ಥರ, ಗೇಮ್ ಅನ್ನೋ ಥರ ಆಟ ಆಡ್ತಿದ್ವಿ. ಸೊ ಇಲ್ಲೂ ಕೂಡ ಚೆನ್ನಾಗಿ ಆಟ ಆಡಿದ್ವಿ, ಮತ್ತು ಕ್ಯಾರಮ್ ಎಲ್ಲ ಆಡಿದ್ವಿ. ಸೊ ಫೋಟೋಸ್ ಎಲ್ಲ ಸ್ನ್ಯಾಪ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಕಪಲ್ಸೇ ತುಂಬ ಜಾಸ್ತಿ ಬಂದಿದ್ರು. ಫ್ಯಾಮಿಲಿ ಅಂತ ಹೇಳಿದ್ರೆ ಆಮೇಲೆ ಒಂದಷ್ಟು ಜನ ಫ್ಯಾಮಿಲಿಯವರು ಬಂದಿದ್ದರು, ಅದು ಇದು ಏನಾದ್ರು ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಹೇಳಿ. ಆಮೇಲೆ ಕ್ರಿಕೆಟ್ ಕೂಡ ಆಡ್ತಾಯಿದ್ವಿ ನಾವು. ಎಲ್ಲರೂ ಬ್ಯಾಟಿಂಗ್ದು ಫೋಟೋಸ್ ಇದು. ಇದಾದ ನಂತರ ನಾನು ವಾಯ್ಸನ್ನು ಕೊಟ್ಟಿಲ್ಲ, ಅದು ಡೈರೆಕ್ಟ್ ಸಾಂಗೇ ಇದೆ ವಿಡಿಯೋಸಲ್ಲಿ. ಸೊ ಮ್ಯೂಸಿಕ್ ಬರುತ್ತೆ, ಮ್ಯೂಸಿಕ್ ಜೊತೆಗೆ ನಾವು ಡ್ಯಾನ್ಸ್ ಆಡಿರುವಂಥದ್ದು ವಿಡಿಯೋಸ್ ಎಲ್ಲನೂ ಇದೆ. ಸೊ ಎಂಜಾಯ್ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು ಟ್ರಿಪ್ಪಲ್ಲಿ. ಆ್ಯಂಡ್ ನೋಡಿ, ಪ್ರತಿಯೊಬ್ಬರು ಕೂಡ ಒಂದೊಂದು ಚಾನ್ಸು ಬ್ಯಾಟಿಂಗಿಗೆ ಮತ್ತು ಬೌಲಿಂಗಿಗೆ ತುಂಬಾ ಚೆನ್ನಾಗಿತ್ತು. ಕ್ರಿಕೆಟ್ ಕೂಡ ಅಲ್ಲಿ. ಆಮೇಲೆ ರಾಕೆಟ್ ಇಜೆಕ್ಟರ್ ಕೂಡ ಇದೆ ಅಲ್ಲಿ, ಅದನ್ನು ನಾನು ಆಡಿದೆ. ತುಂಬ ಭಯ ಆಗುತ್ತೆ ಸ್ಟಾರ್ಟಿಂಗು, ಆನಂತರ ಏನಿಲ್ಲ. ಅದನ್ನು ನಾನು ವಿಡಿಯೋ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ರಾಕೆಟ್ ಇಜೆಕ್ಟರ್ ಆಡಿದ್ರು, ಆಮೇಲೆ ಜಿಪ್ ಲೈನ್ದು, ಸ್ವಿಮ್ಮಿಂಗ್ ಪೂಲ್ದು ಮತ್ತು ರೈನ್ ಡ್ಯಾನ್ಸ್ದು ಎಲ್ಲವೂ ಇದೆ ಅದರಲ್ಲಿ. ಅದು ಕೂಡ ತುಂಬ ಚೆನ್ನಾಗಿದೆ. ವಿಡಿಯೋಸ್ ಕೂಡ ನೋಡಿದ್ರೇ ವಿವನ್ ರೆಸಾರ್ಟಿಗೆ ಹೋಗಬೇಕು ಅಂತ ಅನಿಸುತ್ತೆ. ಬಟ್ ಅಷ್ಟೊಂದು ಗೇಮ್ಸ್ ಇಲ್ಲ ಅಂತ ಅನ್ಕೋತೀನಿ. ಸೊ ನೀವು ಯಾರಾದರೂ ಹೋಗೋರಿದ್ದರೆ ಫಸ್ಟು ಒಂದ್ಸಲಿ ಎಲ್ಲ ನೀವು ಕನ್ಫರ್ಮ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅವರು ಫಸ್ಟೇ ಎಲ್ಲ ಕಟ್ಟಿಸ್ಕೊಂಡ್ಬಿಡ್ತಾರೆ, ದುಡ್ಡನ್ನ ರೀಫಂಡ್ ಕೂಡ ಮಾಡೋದಿಲ್ಲ ಅವರು. ಆದ್ದರಿಂದ ನೀವು ಫಸ್ಟೇ ಎಲ್ಲ ನೋಡಿ, ಆಟ ಆಡೋದು ಏನೇನಿದೆ, ಅಡ್ವೆಂಚರ್ಸ್ ಏನೇನಿದೆ, ಸರಿಯಾಗಿದೆಯಾ ಇಲ್ವಾ ಅಂತೆಲ್ಲ ನೋಡಿಕೊಂಡು ಹೋಗಬೇಕಾಗತ್ತೆ. ಯಾಕಂದರೆ ಮಕ್ಳನ್ನ ಕರ್ಕೊಂಡು ಹೋದಾಗ ಅವ್ರಿಗೆ ಅದೇ ಒಂದು ಎಂಜಾಯ್ಮೆಂಟು, ಏನಾದರೂ ಆಟ ಆಡೋದಿರುತ್ತೆ ಅಂತೇಳಿ. ಬಟ್ ಟ್ರ್ಯಾಂಪೋಲಿನ್ ಒಂದಿತ್ತು ಅಷ್ಟೇ ಮಕ್ಕಳಿಗೆ ಜಂಪ್ ಮಾಡೋದಕ್ಕೆ, ಅದೊಂದರಲ್ಲೇ ಅವರು ಆಟ ಆಡಿ ಎಂಜಾಯ್ ಮಾಡಿದ್ದು, ಮತ್ತಿನ್ನೇನೂ ಇರಲಿಲ್ಲ ಮಕ್ಕಳಿಗೆ ಆಟ ಆಡೋದಕ್ಕೆ ಅಂತ ಹೇಳಿ. ಸುಮ್ಮನೆ ಸೈಡ್ ಸೀನ್ಸ್ ನೋಡಿಕೊಂಡು ಸ್ವಿಮ್ಮಿಂಗ್ ಪೂಲು, ಟ್ರ್ಯಾಂಪೋಲಿನ್ ಅಷ್ಟೇ ಮಕ್ಕಳಿಗೆ. ಈ ಥರ ಚಿಕ್ಕ ಮಕ್ಕಳನ್ನೆಲ್ಲ ನಾವು ಜಿಪ್ ಲೈನಲ್ಲಿ ಕೂಡ ಕಳಿಸೋದಕ್ಕಾಗೋದಿಲ್ಲ ಅಲ್ವಾ. ಸೊ ಅಬ್ಬಿ ಅಂತೂ ನಿಶು ಎಲ್ಲನೂ ಅವ್ರು ಜಿಪ್ ಲೈನ್ ಕೂಡ ಆಡಲಿಲ್ಲ. ಬಟ್ ಓಡಾಡಿಕೊಂಡು ಎಂಜಾಯ್ ಮಾಡಿದ್ರು ಅಷ್ಟೇ ಲಾನಲ್ಲಿ ಮಕ್ಕಳು. ಸ್ವಿಮ್ಮಿಂಗ್ ಪೂಲಲ್ಲಿ ಕೂಡ ಜಾಸ್ತಿ ಹೊತ್ತು ಬಿಡೋದಕ್ಕಾಗೋದಿಲ್ಲ ಅವ್ರನ್ನ, ಯಾಕಂದರೆ ನೀರಲ್ಲಿ ಒಂದೇ ಸಮ ಕೂಡ ಆಟ ಆಡೋದಕ್ಕೆ ಬಿಡೋದಕ್ಕಾಗೋದಿಲ್ಲ. ಅದಕ್ಕೆ ಒಂದು ಸ್ಪ್ಯಾನ್ ಆಫ್ ಟೈಮಲ್ಲಿ, ಸ್ವಲ್ಪ ಪೀರಿಯಡ್ ಆಫ್ ಟೈಮಲ್ಲಿ ಒಂದು ಸ್ವಲ್ಪ ಹೊತ್ತು ಬಿಡ್ಬೋದು ಅಷ್ಟೇ. ಯಾಕಂದರೆ ಜಾಸ್ತಿ ನೀರಲ್ಲಿ ಆಡ್ತಾಯಿದ್ರೆ ಅವ್ರಿಗೆ ಚಳಿ ಆದಂಗೆ ಆಗುತ್ತೆ. ನಿಶ್ವಿಕಾ ಅಂತೂ ನೀರಲ್ಲಿ ಜಾಸ್ತಿ ಹೊತ್ತು ಆಟ ಆಡಲೇ ಇಲ್ಲ. ಅವಳೊಂದು 10 ಮಿನಿಟ್ಸ್ ಇದ್ಲೇನೋ ಅಷ್ಟೇ, ಒಂದು 50 ಮಿನಿಟ್ಸ್ಗೆಲ್ಲ ಆಗಲೇ ಚಳಿ ಅಂತ ಅವಳು ಮೇಲೆ ಬಂದುಬಿಡ್ತಾಯಿದ್ಲು. ಇವನು ಆಡೋದಕ್ಕೆ ಇಷ್ಟಪಡ್ತಿದ್ದ, ಆದರೆ ನಾನು ಬಿಡ್ತಾ ಇರಲಿಲ್ಲ ಅವನಿಗೆ ಕೋಲ್ಡ್ ಆಗುತ್ತೆ ಅಂತ ಹೇಳಿ. ಸೊ ಇದು ನಾವು ಸ್ಟಾರ್ಟಿಂಗ್ ಹೋಗಿದ್ದು. ನೆಕ್ಸ್ಟ್ ಡೇ ಎಲ್ಲ ಫೋಟೋಸ್ ತೆಕ್ಕೊಂಡ್ವಿ. ಅಲ್ಲಿ ಬುದ್ಧ ಮಾನ್ಯುಮೆಂಟ್ ಇತ್ತು. ಯೂಶ್ವಲಿ ಎಲ್ಲ ರೆಸಾರ್ಟಲ್ಲೂ ಒಂದು ಬುದ್ಧ ಮಾನ್ಯುಮೆಂಟ್ ಇದ್ದೇ ಇರುತ್ತೆ. ಸೊ ಅಲ್ಲಿಗೆ ಒಂದು ಫ್ಯಾಮಿಲಿ ಸ್ನ್ಯಾಪು, ಎಲ್ಲರೂ ಅವರೆಲ್ಲ ಒಂದು ಫೋಟೋ ತೆಕ್ಕೊಂಡ್ರು. ನೋಡಿ ಈ ರೀತಿಯಾಗಿ ಚೆನ್ನಾಗಿತ್ತು. ಸೊ ಇಲ್ಲಿ ವೆಜ್ ಕೂಡ ಸಿಗುತ್ತೆ, ನಾನ್ ವೆಜ್ ಕೂಡ ಸಿಗುತ್ತೆ ಈ ರೆಸಾರ್ಟಲ್ಲಿ. ಸೊ ನಾನು ಹೋದಾಗ ವೆಜ್ ತಿಂದಿದ್ದೆ. ಸೊ ನೆಕ್ಸ್ಟು ಸಾಂಗ್ಸ್ ಬರ್ತಿದೆ ನೋಡಿ, ಮ್ಯೂಸಿಕ್ ಬರುತ್ತೆ. ಥ್ಯಾಂಕ್ ಯು. DJ Saibani. Come on. DJ Saibani.
ಕಿಲಾಡಿ ಈ ಕೋಳಿ ಕಷ್ಟ ಕಿಲಾಡಿ ನನ್ನ ನೆಲಿತ ಅಣ್ಣನ ನೆಲಿತ ಕೊಡಲ ಒಳಗಿಟ್ಟ ಕೊಪ್ಪರೆ ಮುತ್ತಲ ಸಂಸಾರಂಬಿಟ್ಟ ಖನಿಜ 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 ಜಗವು ಸಕಲ ಸುಖದ ಖನಿಜ ಅಗಲು ಅಗೆಲು ತೆಗೆಯು ರಾಜ ಮಜಾ 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 ಚಕ್ಕ ಚಕ್ಕ ಚಕ್ಕೈಸು ಚಕ್ಕ ಚಕ್ಕ ಚಕ್ಕೈಸು ಲಗ ಲಗ ಲಗೈಸು ಲಗ ಲಗ ಲಗೈಸು ಹೆಣ್ಣು ಹೊನ್ನು ಮಣ್ಣೆಲ್ಲ ಹೆಣ್ಣು ಹೊನ್ನು ಮಣ್ಣೆಲ್ಲ ಉಸಿ ಸಿಕ್ಕರೆ ಜಮಾಯಿಸು ಉಸಿ ಸಿಕ್ಕರೆ ಜಮಾಯಿಸು ಕೃಷ್ಣ ಕೃಷ್ಣ ನನ್ನ ಬಿಡಬೇಡ ಕೃಷ್ಣ ಆಗಿ ಹೋಯ್ತಲ್ಲ ಈ ಕಡೆ ಕಾಣ್ತೀವಿ ಇನ್ನೊಂಚೂರು ಬರ್ರಿ ಚಂದ್ರಕ ಈ ಕಡೆಗೆ ಬರ್ರಿ ಅಂತ ಐತೆ ಊದ ಆಡು ಊದ್ಕೊಂಡು ಇಟ್ಕೊಂಡವನೆ ಯಾಕೋ ಬರ್ತಾ ಇಲ್ಲ ದಾರಿಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆ ರಾಣಿ ಜನನು ನೋಡಿ ನೀವು ನಾಚಿರಿ ಆ ದೇವರು ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ ನಂಬಿರಿ ಚರ್ರು ಮುಗಿದ ಮೇಲೂ ಡ್ರೀಮಲ್ಲಿ ಬರುವೆನು ಕನಸಲ್ಲಿ ನಿಮ್ಮ ಗೆನ್ನೆ ಮುದ್ದಾಡಿ ಹೋಗುವೆನು ಡಿಸ್ಟರ್ಬ್ ಮಾಡುತ್ತಿರುವೆ ಐ ಆಮ್ ಸಾರಿ ತೊಂದರೆ ಇಲ್ಲ ಪಂಕಜ ನಿಂದೆ ಎಲ್ಲ ಪಂಕಜ ನಾವ್ ನಿಮ್ಮೋಡೆ ಪಂಕಜ ನಾವೆರಡು ಇರದ ಬಸ್ಸನು ಹತ್ತಿ ಬಂದ ಚೌಕರಿ ದಾರಿಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆ ದೀಪಾಲಿ ರಾಣಿ ಜನ ಇಷ್ಟೇನಾ ನೋಡಿ ನೀವು ನಾಚಿರಿ ಆ ದೇವರು ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ ನಂಬಿರಿ ಬರುತ್ತಾ ಬರುತ್ತಾ ನಿಮ್ಮೂರಲ್ಲಿ ಟಮಟೆಯನ್ನ ಹೊಡೆಯೋಕೆ ಚಾನ್ಸ್ ಸಿಗುತ್ತಾ ಸಿಗುತ್ತಾ ಹೊಡೆ ಟಮಟೆಯನ್ನು ನೆಲದಾಕು ಇದ್ರೂ ಮುಡಿತೀನಿ ನಾನು ತಪ್ಪು ತಿಳಿಬೇಡ್ರಪ್ಪ ಬಿಟ್ಟರೆ ಮೈ ಮೇಲೆ ತೊಂದರೆ ಇಲ್ಲ ಪಂಕಜ ಬಿದ್ದು ನೋಡು ಪಂಕಜ ನಾವಿಲ್ವೇನೆ ಪಂಕಜ ನಾವೆರಡು ಇರದ ಬಸ್ಸನ್ನು ಹತ್ತಿ ಬಂದ ಚೌಕರಿ ದಾರಿಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆ ದೀಪಾಲಿ ರಾಣಿ ಜೇನನ್ನು ನೋಡಿ ನೀವು ನಾಚರಿ ಆ ದೇವರು ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ ನಂಬಿರಿ
ಹೀಗೆ ಚಾಟಿದಾಗ ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ನಾನು ನಿನ್ನ ದೋಸ್ತು ಅಂದ್ಲು ಎಲ್ಲದಕ್ಕೂ ಅಸ್ತು ಅಂದ್ಲು ಸುಸ್ತುವಾಗಿ ಕುಸ್ತು ಬಿದ್ದೆ